ಹಾಲಿದು ಸಂಡೇ ವ್ಲಾಗು. ಸೊ ಅವರೆಕಾಯಿ ಸೀಸನ್ನು. ಇವತ್ತು ಇದ್ಕಿದ ಬೇಳೆ ಕೈಮಾ ಉಂಡೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ನಿಮಗೂ ವಿಡಿಯೋ ತೋರಿಸ್ತೀನಿ. ಯೂಶ್ವಲಿ ಮಾಡ್ತಾ ಇರ್ತೀವಿ ಅವಾಗವಾಗ ಸೀಸನ್ ಟೈಮು. ಇದ್ಕಿದ ಬೇಳೆ ಕೈಮಾ ಒಳ್ಳೆ ಕಾಂಬಿನೇಷನು, ಜೊತೆಗೆ ಪೂರಿ ಅಥವಾ ದೋಸೆ ನೈಸ್ ಕಾಂಬಿನೇಷನ್ ಅಲ್ಲ. ಈ ಚಳಿ ವೆದರ್ಗೆ ಸೂಪರಾಗಿರುತ್ತೆ. ಬನ್ನಿ ನೋಡೋಣ ಹೆಂಗೆ ಮಾಡೋದು. ಸೊ ಇದು ಕೈಮಾ, ಮಟನ್ ಕೈಮಾ, ಜೊತೆಗೆ ಸ್ವಲ್ಪ ಬೋನ್ಲೆಸ್ ಚಿಕನ್ನು ಪ್ಲಸ್ ಅದರಲ್ಲೇ ಲಿವರ್ ಇರುತ್ತೆ. ಆ್ಯಂಡ್ ಸ್ವಲ್ಪ ಒಂದು 1/4 kg ಅಷ್ಟು ಮಟನ್ನು. ಕೀಮಾ ನೋಡಿ ಸ್ವಲ್ಪ ದಪ್ಪ ದಪ್ಪನೇ ಹೊಡಿದ್ದಾರೆ, ನಾವು ಆಮೇಲೆ ರುಬ್ಕೋಬೋದು. ಆ್ಯಂಡ್ ಇದಕ್ಕೆ ಮಸಾಲೆಗೆ ಏನೇನು ಬೇಕು ಅಂದರೆ ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಫ್ರೈ ಮಾಡ್ಕೊಂಡಿದ್ದೀನಿ, ಸ್ವಲ್ಪ ಗೋಡಂಬಿ, ಜೀರಿಗೆ, ಮೆಣಸು, 1-2 ಚಕ್ಕೆ, ಲವಂಗ, ಗಸಗಸೆ, ಕಾಯಿ ತುರಿ, ಶುಂಠಿ, ಬೆಳ್ಳುಳ್ಳಿ ಇದಿಷ್ಟೂ ನಾನು ರುಬ್ಕೊಳ್ತೀನಿ. ಅಂದರೆ ಇದು ಮಸಾಲೆ ಬಂದು ಸಾಂಬಾರ್ಗೂ ಆಗುತ್ತೆ ಮತ್ತು ಕೈಮಾ ಉಂಡೆಗೂ ಆಗುತ್ತೆ. ಬಟ್ ಕೈಮಾ ಉಂಡೆಗೆ ಈರುಳ್ಳಿ ಹಾಕಬಾರ್ದು. ಸೊ ಅದಕ್ಕೆ ಅದನ್ನು ಈರುಳ್ಳಿನ ಸಪ್ರೇಟಾಗಿ ಇಲ್ಲಿ ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಈ ರೋಸ್ಟ್ ಮಾಡ್ಕೊಂಡಿರೋ ಈರುಳ್ಳಿನ ಬರೀ ಸಾಂಬಾರಿಗೆ ರುಬ್ಕೋಬೇಕಾಗತ್ತೆ ನೋಡಿ. ಇವಾಗ ಇದು ಏನೂ ಹಾಕ್ದಿರೋ ರುಬ್ಕೊಂಡಿದ್ದೀನಿ, ಅಂದರೆ ಈರುಳ್ಳಿ ಹಾಕ್ದಿರೋ ರುಬ್ಕೊಂಡಿದ್ದೀನಿ. ಸೊ ಆ ಪೇಸ್ಟ್ ಈರುಳ್ಳಿ ಹಾಕಿದ್ಮೇಲೆ ಸಾಂಬಾರ್ಗೆ ಹಾಕ್ಕೋಬೇಕು. ಈಗಲೇ ಸ್ವಲ್ಪ ಎತ್ತಿಟ್ಕೊಂಡಿದ್ದೀನಿ ರುಬ್ಕೊಂಡಿರೋ ಮಸಾಲೆ. ಇದು ಕೈಮಾ. ಹಾಗೆ ಇನ್ನೊಂದು ಪಾತ್ರೆಗೆ ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಇದ್ಕಿದ ಬೇಳೆ ಹಾಕಿ ಸ್ವಲ್ಪ ಈರುಳ್ಳಿ ಹಾಕಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇದ್ಕಿದ ಬೇಳೆ ಬೇಗ ಬೆಂದೋಗುತ್ತೆ ಫ್ರೆಂಡ್ಸ್, ನೋಡ್ಕೋಬೇಕು. ತುಂಬ ಬೆಂದೋದ್ರೆ ಸಾಂಬಾರೆಲ್ಲ ಗಟ್ಟಿಯಾಗಿಬಿಡುತ್ತೆ, ಚೆನ್ನಾಗಿ ಅನಿಸಲ್ಲ ಅಷ್ಟೊಂದು. ಒಂದು ಸ್ವಲ್ಪ ಬೆಂದರೆ ಸಾಕು, ಅದು ನಮ್ಮ ಮಟನ್ ಜೊತೆಗೆ ಬೆಂದೋಗುತ್ತೆ. ಜೊತೆಗೆ ಇದಕ್ಕೆ ಹಾಕೋ ಮಟನ್ಗೆ ನಾನು ಫಸ್ಟೇ ಮಟನ್ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತು ಮಟನ್ನು ಒಂದು ಸ್ವಲ್ಪ ಉಪ್ಪು ಖಾರದ ಪುಡಿ ಹಾಕಿ ಕುಕ್ಕರಲ್ಲಿ ಒಂದು 5 ವಿಜಿಲ್ ಮಾಡಿಟ್ಕೊಂಡಿರ್ತೀನಿ. ಸೊ ಆ ಮಟನ್ನ ನೋಡಿ ಇವಾಗ ಹಾಕ್ತಾಯಿದ್ದೀನಿ. ಸೊ ಇದು ಒಂದು 1/4 kg ಅಷ್ಟಿದೆ ಅಷ್ಟೇ ಮಟನ್ನು. ಸೊ ಇದ್ಕಿದ ಬೇಳೆ ನಾನು ಸ್ವಲ್ಪ ಫ್ರೈ ಮಾಡ್ಕೊಂಡಿದ್ದೀನಿ ಅಷ್ಟೇ. ಅದ್ರ ಜೊತೆಗೆ ಇದು ಆಲ್ರೆಡಿ ಬೆಂದಿರೋ ಮಟನ್ನು, ಸ್ವಲ್ಪ ಫ್ಲೇವರ್ ಎಲ್ಲ ಇಟ್ಕೊಳ್ಳೋ ತನಕ ಚೆನ್ನಾಗಿ ಈ ಥರ ಫ್ರೈ ಮಾಡ್ಕೊಳ್ಬೇಕು. ಸೊ ಆವಾಗ ಮಟನ್ದು ಫ್ಲೇವರು ಆ್ಯಂಡ್ ಇದ್ಕಿದ ಬೇಳೆ ಫ್ಲೇವರು ಎಲ್ಲ ತುಂಬ ಚೆನ್ನಾಗಿ ಅನಿಸುತ್ತೆ. ಇದೆಲ್ಲ ಒಂದು 5 ಮಿನಿಟ್ಸ್ ಚೆನ್ನಾಗಿ ಈ ಥರ ಫ್ರೈ ಆಗಲಿ, ಚೆನ್ನಾಗಿ ಫ್ರೈ ಆಗಲಿ. ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಂಡಿದ್ದೀನಿ ನಾನು. ಮಟನ್ ಆಲ್ರೆಡಿ ಬೆಂದಿರೋದ್ರಿಂದ ಇದರಲ್ಲೇನು ಬೇಯೋ ಅವಶ್ಯಕತೆ ಇಲ್ಲ. ಸ್ವಲ್ಪ ಅದ್ರ ಜೊತೆಗೆ ಎಲ್ಲ ಫ್ಲೇವರ್ ಸ್ವಲ್ಪ ಇದಾಗುತ್ತೆ ಅಷ್ಟೇ. ಸೊ ನೋಡಿ ಚೆನ್ನಾಗಿ ಬೆಂದಿದೆ. ಇವಾಗ ಇದಕ್ಕೂ ನಾನು ಮಟನ್ ಬೇಯಿಸ್ಕೊಂಡಿರೋ ನೀರೇ ಒಂದು ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಸ್ವಲ್ಪನೇ ನೀರಿಟ್ಟು ಬೇಯಿಸ್ಕೊಂಡಿದ್ದೆ, ಯಾಕಂದರೆ ವೇಸ್ಟ್ ಆಗುತ್ತೆ. ಸೊ ಅದೇ ನೀರು ಒಂದು ಸ್ವಲ್ಪ ಮಿಕ್ಸ್ ಮಾಡಿ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಒಂದು ಇದು ಬರುತ್ತೆ. ನೆಕ್ಸ್ಟು ಇದಕ್ಕೆ ರುಬ್ಬಿಟ್ಕೊಂಡಿರೋ ಮಸಾಲೆ ಹಾಕ್ಕೊಳ್ತಾ ಇದ್ದೀನಿ. ಇದು ಈರುಳ್ಳಿ ಹಾಕಿ ರುಬ್ಬಿಟ್ಕೊಂಡಿರೋದು ಮಸಾಲೆ. ಸೊ ಇದನ್ನು ಹಾಕಿ ಒಂದು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಆಗೋವರೆಗೂ ಚೆನ್ನಾಗಿ ಬೇಯಿಸ್ಕೊಬೇಕು. ಈಗ ಮಟನ್ ಎಲ್ಲ ಆಲ್ರೆಡಿ ಬೆಂದಿರುತ್ತೆ. ಸೊ ಮಸಾಲೆ ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಬೇಯಿಸ್ಕೊಳ್ಳಿ. ಸೊ ಕನ್ಸಿಸ್ಟೆನ್ಸಿ ನೋಡಿಕೊಂಡು ನಿಮ್ಗೆ ಹೇಗೆ ಬೇಕೋ ಹಾಗೆ ಸ್ವಲ್ಪ ನೀರು ಹೆಚ್ಚಿಸ್ಕೊಬೋದು ಇದಕ್ಕೆ. ನಾವು ಯೂಶ್ವಲಿ ತೆಳ್ಳಗೆ ಮುದ್ದೆ ಎಲ್ಲ ಮಾಡೋದ್ರಿಂದ ಸ್ವಲ್ಪ ತೆಳ್ಳಗೆ ತಿಂತೀವಿ, ಅದಕ್ಕೆ ನಾನು ಸ್ವಲ್ಪ ತೆಳ್ಳಗೆ ಮಾಡ್ಕೊಂಡಿದ್ದೀನಿ. ಮುದ್ದೆಗೆ, ದೋಸೆಗೆ ಎಲ್ಲದಕ್ಕೂ ಚೆನ್ನಾಗಿ ಸೆಟ್ ಆಗುತ್ತೆ. ನೋಡಿ ಚೆನ್ನಾಗಿ ಇವಾಗ ಕುದಿ ಬಂದಿದೆ, ಆಲ್ಮೋಸ್ಟ್ ರೆಡಿಯಾಗಿದೆ. ಇದು ಸ್ವಲ್ಪ ಉಪ್ಪು ಖಾರ ಏನಾದರೂ ಒಂದ್ಸರಿ ಟೇಸ್ಟ್ ಮಾಡಿಕೊಂಡು ಉಪ್ಪೇನಾದರೂ ಶಾರ್ಟೇಜ್ ಇದ್ದರೆ ಮತ್ತೆ ಹಾಕೋಬೋದು. ಆ್ಯಂಡ್ ನೆಕ್ಸ್ಟು ನಾನು ಈ ಕಡೆ ಕೈಮಾ ಉಂಡೆಗೆ ಒಂದು ಮೊಟ್ಟೆ ಹಾಕಿಬಿಟ್ಟು ನಾನು ಆವಾಗಲೇ ರುಬ್ಬಿಟ್ಕೊಂಡಿರೋ ಮಸಾಲ, ಈರುಳ್ಳಿ ಇಲ್ದಿರೋ ರುಬ್ಬಿಟ್ಕೊಂಡಿರೋ ಮಸಾಲೆನ ಇದಕ್ಕೆ ಹಾಕ್ತಾಯಿದ್ದೀನಿ. ಸೊ ಎಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ಸ್ವಲ್ಪ ಗಟ್ಟಿ ತರಿ ಇದೆ, ಒಂದು ರೌಂಡ್ ಮಿಕ್ಸಿಗೆ ಹಾಕ್ಕೊತೀನಿ. ಇದನ್ನು ಚೆನ್ನಾಗಿ ಮಿಕ್ಸಿಗೆ ಹಾಕ್ಕೊಂಡು ನೋಡಿ ಲಾಸ್ಟ್ ಇದು ಮಿಕ್ಸಿಗೆ ಹಾಕ್ಕೊಂಡಿದ್ದೀನಿ. ನೀಟಾಗಿ ಕಡಲೆಪುಡಿ 1-2 ಸ್ಪೂನಷ್ಟು ಕಡಲೆಪುಡಿ ಹಾಕಿ ನೀಟಾಗಿ ಗಟ್ಟಿ ಕಲಿಸ್ಕೊಂಡ್ರೆ ಕೈಮಾ ಉಂಡೆ ರೆಡಿ ಆಗುತ್ತೆ. ಇದಕ್ಕೆ ನೀವು ಜಾಸ್ತಿ ಮೊಟ್ಟೆ ಹಾಕೋಕ್ಕೆ ಹೋಗಬೇಡಿ. ಜಾಸ್ತಿ ಮೊಟ್ಟೆ ಹಾಕಿದ್ರೆ ತುಂಬ ಹಾರ್ಡಾಗೋಗುತ್ತೆ. ಒಂದು ಅರ್ಧ kg ಕೈಮಾ ಉಂಡೆಗೆ 1 ಮೊಟ್ಟೆ ಹಾಕ್ಕೊಂಡಿದ್ದೀನಿ, ಸ್ವಲ್ಪ ಕಡಲೆಪುಡಿ ಆ್ಯಂಡ್ ಆವಾಗಲೇ ಮಸಾಲೆ ಪುಡಿ ಎಲ್ಲ ಹೇಳಿದ್ನಲ್ವ ಅದಷ್ಟು ಹಾಕಿ ರುಬ್ಕೊಂಡಿರೋದು. ಇದು ಸ್ವಲ್ಪ ಗರಂ ಮಸಾಲ, ಉಪ್ಪು, ಸ್ವಲ್ಪ ಅಚ್ಚ ಪುಡಿ ಹಾಕ್ಕೊಳ್ಳಿ ಸ್ಪೈಸಿ ಬೇಕು ಅನಿಸಿದ್ರೆ. ಸೊ ಎಲ್ಲ ಹಾಕ್ಕೊಂಡು ನೀಟಾಗಿ ಈ ಥರ ಕಲಿಸ್ಕೊಳ್ತಾ ಇದ್ದೀನಿ. ಇದಕ್ಕೆ ಈರುಳ್ಳಿ ಹಾಕಬೇಡಿ ಫ್ರೆಂಡ್ಸ್, ಈರುಳ್ಳಿ ಹಾಕಿದ್ರೆ ಒಡೆದೋಗುತ್ತೆ ಮೊಟ್ಟೆ. ಸೊ ನೋಡಿ ಇವಾಗ ಆಲ್ಮೋಸ್ಟ್ ಈ ಕಡೆ ಮಟನ್ನು ಇದ್ಕಿದ ಬೇಳೆ ಎಲ್ಲ ಒಂದು ಲೆವೆಲ್ಗೆ ಬೆಂದಿದೆ. ಇದ್ಕಿದ ಬೇಳೆ ನೋಡಿ ಅಷ್ಟೇ ಇರಬೇಕು, ಈ ಕನ್ಸಿಸ್ಟೆನ್ಸಿನೇ ಇರಬೇಕು. ತುಂಬ ಏನಾದರೂ ಬೆಂದೋಗ್ಬಿಟ್ರೆ ಸಾಂಬಾರು ಫುಲ್ಲು ಗಟ್ಟಿಯಾಗೋಗುತ್ತೆ
ಮತ್ತು ಟೇಸ್ಟು ಅಷ್ಟೇ ನಿಮ್ಗೊಂಥರ ಸಾಂಬಾರು ಥರ ಆಗೋಗುತ್ತೆ. ಈ ಇದ್ಕಿದ ಬೇಳೆ ಕೈಮಾ ಥರ ನಿಮಗೆ ಗೊತ್ತಾಗಲ್ಲ. ಸೊ ಆದಷ್ಟು ಇದ್ಕಿದ ಬೇಳೆ ಒಂದು ಮೀಡಿಯಮ್ ಫ್ಲೇಮಲ್ಲೇ ಬೇಯಿಸ್ಕೊಳ್ಳಿ. ಸೊ ಫೈನಲಿ ಇದೆಲ್ಲ ರೆಡಿಯಾಗಿದೆ. ಸಾಂಬಾರು ಮಟನ್ನು ಎಲ್ಲ ಚೆನ್ನಾಗಿ ಬೆಂದಿದೆ. ಸೊ ಇದಕ್ಕೆ ನಾನು ಉಂಡೆ ಮಾಡಿಟ್ಕೊಂಡಿರೋ ಕೈಮಾನ ಹಾಕ್ಕೊಳ್ತಾ ಇದ್ದೀನಿ. ಸೊ ಆದಷ್ಟು ಚಿಕ್ಕ ಚಿಕ್ಕದಾಗೆ ಉಂಡೆ ಮಾಡ್ಕೊಂಡಿದ್ದೀವಿ ನೋಡಿ. ಈ ಥರ ಒಂದೊಂದೇ ಅಗಲವಾಗಿರೋ ಪಾತ್ರೆ ಇಡೋದ್ರಿಂದ ನಿಮಗೆ ನೀಟಾಗಿ ಅದು ಒಂದಕ್ಕೊಂದು ಟಚ್ ಆಗೋಲ್ಲ. ಸೊ ಈ ಥರ ಸುತ್ತ ಹಾಕ್ಕೊಂಡು ಒಂದು 10-15 ಮಿನಿಟ್ಸ್, ಒಂದು 20 ನಿಮಿಷ ಫ್ಲೋ ಫ್ಲೇಮಲ್ಲಿ ಇಟ್ಟರೆ ಸಾಕು, ಬೆಂದೋಗ್ಬಿಡುತ್ತೆ. ಏನು ಹೊಡಿಯಲ್ಲ ನಿಮಗೆ, ಚೆನ್ನಾಗಾಗುತ್ತೆ ಕೈಮಾ. ಈ ಮೆಥಡಲ್ಲಿ ಒಂದು ಸರಿ ಮಾಡಿ ನೋಡಿ, ಕೈಮಾ ಉಂಡೆ ಚೆನ್ನಾಗಾಗುತ್ತೆ, ಸಾಂಬಾರು ಕೂಡ. ಈಗ ಒಂದು 10 ಮಿನಿಟ್ಸ್ ಆಗಿದೆ, 15 ಮಿನಿಟ್ಸೇ ಬಿಟ್ಟಿದ್ದೆ ನಾನು. ಈಗ ನೋಡಿ ಉಂಡೆ ನೋಡಿ ಎಷ್ಟು ಚೆನ್ನಾಗಾಗಿದೆ, ಒಂದು ಒಡೆದಿಲ್ಲ. ಇದು ಹಾಗೆ ಸ್ವಲ್ಪ ಒಡೆಯಲ್ಲ, ಇದು ನಾವು ಹಾಗೆ ಇಟ್ಟಿದ್ವಿ, ಚೆನ್ನಾಗಾಗುತ್ತೆ ನೋಡಿ ಎಷ್ಟು ಚೆನ್ನಾಗಾಗಿದೆ. ಸ್ವಲ್ಪ ಆಗೋವರೆಗೂ ನೀವು ವೆಯ್ಟ್ ಮಾಡಬೇಕು. ನೀವು ಹಾಕಿದ ತಕ್ಷಣ ಎಲ್ಲ ಕೈ ಆಡಿಸ್ಬಿಟ್ರೆ ನಿಮಗೆ ಒಡೆದೋಗುತ್ತೆ. ಒಂದು 10 ನಿಮಿಷ ಅದು ಬೇಯೋವರೆಗೂ ಬಿಟ್ಟರೆ ಏನೂ ಆಗೋಲ್ಲ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಇದ್ಕಿದ ಬೇಳೆನೂ ಅಷ್ಟೇ ನೋಡಿ ಎಷ್ಟು ಚೆನ್ನಾಗಿ ಹೊಂದ್ಕೊಂಡಿದೆ. ಸೊ ಫೈನಲಿ ಸಂಡೇ ಸ್ಪೆಷಲ್ ನಮ್ಮ ಕೈಮಾ ಉಂಡೆ, ಪೆಪ್ಪರ್ ಡ್ರೈ ಆ್ಯಂಡ್ ಪೂರಿ ರೆಡಿಯಾಗಿದೆ. ಸೊ ಬನ್ನಿ ಊಟ ಮಾಡೋಣ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.